ಎಲ್ರಿಗೂ ನಮಸ್ಕಾರ ಅಂತ ತಿಳಿಸ್ತಾ ಇವತ್ತು ಐತಿಹಾಸಿಕ ಇವತ್ತು ಕರ್ನಾಟಕ ರಾಜ್ಯ ಮತ್ತು ಗಡಿಭಾಗದಲ್ಲಿ ಆಂಧ್ರ ಮತ್ತು ತಮಿಳುನಾಡು ಗಡಿಭಾಗದಲ್ಲಿ 3 ಸ್ಟೇಟ್ಗಳ ಒಂದು ಸಮ್ಮಿಲನ ಅಂತ ಹೇಳ್ಬೋದು. ಒಂಥರ ನಮ್ಗೆ ಇದು ಕುಂಭಮೇಳ ಇದ್ದಂಗೆ, ಇದು ಮಿನಿ ಕುಂಭಮೇಳ ಇದ್ದಂಗೆ. ವರ್ಷಕ್ಕೊಂದ್ಸರಿ ಈ ಜಾತ್ರೆ ಕುಂಭಮೇಳ 3 ಸ್ಟೇಟು ಒಂದು ಕಡೆ ಜನ ಸೇರ್ತಕ್ಕಂಥ ಒಂದು ಜಾತ್ರೆ, ರಾಮಲಿಂಗೇಶ್ವರನ ಜಾತ್ರೆ. ಇತಿಹಾಸದಲ್ಲಿ ಸೀತಾದೇವಿ ಲವಕುಶನ ತಂದು ಇಲ್ಲಿ ಈ ಬೆಟ್ಟದ ಮೇಲೆ ಸಾಕಿ ಹೋಗಿರ್ತಕ್ಕಂಥ ಇತಿಹಾಸ ಪುರಾವೆಗಳಿರೋದ್ರಿಂದ ಈ ಜಾತ್ರೆಯನ್ನು ತುಂಬ ಅದ್ದೂರಿಯಾಗಿ ಜಾತ್ರೆ ಮಾಡ್ತೀವಿ. ಸುಮಾರು 25 ದಿವಸಗಳಿಂದ ಪೂರ್ವಭಾವಿ ಸಭೆ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿ, ಹೆಣ್ಮಕ್ಳಿಗೆ ಸುಸೂತ್ರವಾಗಿ ವ್ಯವಸ್ಥೆ ಮಾಡಿ, ಇದು ಪೊಲೀಸ್ ಇಲಾಖೆ ಬಂದೋಬಸ್ತ್ ಮುಖಾಂತರವಾಗಿ ಈ ಜಾತ್ರೆ ತುಂಬ ಅದ್ದೂರಿಯಾಗಿ ನಡೆಸ್ಕೊಡ್ತೀವಿ. ಯಾವುದೂ ಬ್ಯಾನರ್ ಕಟ್ಟದೆ, ಯಾವುದೂ ಕಟೌಟ್ಗಳಾಗದೆ, ಯಾವುದೂ ಪ್ರೊಸಿಷನ್ ಬರದೆ, ಯಾವುದೋ ಒಂದು ಕಾರು ಕೂಡ ಒಳಗಡೆ ಬಿಡದೆ, ಇನ್ಕ್ಲೂಡಿಂಗ್ ನಾವು ಸಹ ನಡ್ಕೊಂಡು ಬಂದು ಜಾತ್ರೆನ ಸಕ್ಸಸ್ ಮಾಡೋಕ್ಕೆ ಇವತ್ತು ಸಕಲ ಸಿದ್ಧತೆ ಮಾಡಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸಪೋರ್ಟ್ ಮೂಲಕ ಮತ್ತು ಪೊಲೀಸ್ ಇಲಾಖೆ ಸಪೋರ್ಟ್ ಮೂಲಕ ಈ ಜಾತ್ರೆಯನ್ನು ಸಕ್ಸಸ್ಗೊಳಿಸಿದ್ದೀವಿ. ಎಲ್ಲ ಭಕ್ತರಲ್ಲಿ ಕೂಡ ನಡೀತಕ್ಕಂಥ 5 ದಿವಸದ ಜಾತ್ರೆಯಲ್ಲಿ ಸುಗಮ ಬಂದು ಭಾಗವಹಿಸಿ ರಾಮಲಿಂಗೇಶ್ವರನ ಶ್ರೀರಾಮನ ದರ್ಶನ ಪಡ್ಕೊಂಡು ಹೋಗ್ಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ. ಹಾಗೂ ಯಾರಿಗೂ ಅಡಚಣೆ ಆಗ್ದಂಗೆ ಆ ಭಗವಂತ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಜಮೀರ್ ಅಹಮದ್ ಹೇಳಿದ್ರು ಜೆಡಿಎಸ್ನ ಮತ್ತು ಬಿಜೆಪಿ 13 ರಿಂದ 14 ಶಾಸಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಅದೇ ನಾನು ಬೆಳಗ್ಗೆ ಸಹ ನಾನೊಂದು ವಿಷಯ ಮುಟ್ಟಿಸಿದೆ. ಕೆಲವರು ತೆವಲಿಗೋಸ್ಕರ ಮಾತಾಡ್ತಾರೆ, ಈ ಗಾಳಿಯಲ್ಲಿ ಗುಂಡಾರಿಸ್ಬಿಡ್ತಾರೆ. ಈ ಜನ ಮರ್ತೋಗೋ ಟೈಮಲ್ಲಿ ನಂದೊಂದಿರಲಿ ಅಂತ ಮಾತಾಡಿಸ್ತಾ ಇರ್ತಾರೆ. ಹಾಗೆ ಕೆಲವರು ಮಾತಾಡಿಸ್ತಾ ಇರ್ತಾರೆ. ಬಹುಶಃ ಯಾರು ಅವ್ರ ಸಂಪರ್ಕದಲ್ಲಿ ಇದ್ದಾರೆ, ಜಮೀರ್ ಸಂಪರ್ಕದಲ್ಲಿ ನನಗೆಂತೂ ಗೊತ್ತಿಲ್ಲ. ಅದಂತೂ ಸತ್ಯ ಹೇಳಬಲ್ಲೆ. ಸರ್, ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಬಿಜೆಪಿಗೆ ಬರ್ತಾರೆ ಖಂಡಿತವಾಗ್ಲೂ ಅವರವರ ಕಿತ್ತಾಟ ಹೇಗಿದೆ ಅಂತ ಬಹಿರಂಗವಾಗಿದೆ. ಆಲ್ರೆಡಿ ಜಗತ್ ಜಾಹೀರಾತಾಗಿದೆ. ಇನ್ನೂ 2 ವರ್ಷ ಪೂರ್ತಿ ಆಗೋ ಒಳಗಡೆ ಈ ಕಾಂಗ್ರೆಸ್ ಸರ್ಕಾರದ ಕಿತ್ತಾಟ ನೋಡಿದ್ರೆ ಎಲ್ರಿಗೂ ಒಂಥರ ಎಲ್ಲ ಒಂದು ಹೊಸ ಶಾಸಕರು ಭಯ ವಾತಾವರಣ ಒಟ್ಟಾಗಿದೆ. ಇವ್ರು ಮಾಡೋ ಕಿತ್ತಾಟದಿಂದ ಎಲ್ಲಿ ಬೈ ಎಲೆಕ್ಷನ್ ಬಂದ್ಬಿಡುತ್ತೋ, ಮತ್ತೆ ಎಲ್ಲಿ ರಿಎಲೆಕ್ಷನ್ ಆಗ್ಬಿಡುತ್ತೋ ಅಂತ ಭಯ ಆಗ್ತದೆ. ಇನ್ನೂ 2 ವರ್ಷ ಕಂಪ್ಲೀಟ್ ಮಾಡಿಲ್ಲ. ಅದರಲ್ಲಿ ಇವ್ರು ಕಿತ್ತಾಟಗಳು ನೋಡ್ತಿದ್ರೆ ಬಹುಶಃ ಮೊದಲ ಇದ್ದಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಎಲ್ಲೋ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಅದು ಜಗತ್ ಜಾಹೀರಾತು ಕಾಣಿಸ್ತಾ ಇದೆ ಅಂತ ನಮ್ಮ ಅನಿಸಿಕೆ, ಶಾಸಕನಾಗಿ ನನ್ನ ಅನಿಸಿಕೆ. ಯಾಕಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆ ಕಡೆ ನೋಡಿದ್ರೆ ರಾಜಣ್ಣ ಮಾತಾಡ್ತಾನೆ, ಈ ಕಡೆ ಜಮೀರ್ ಮಾತಾಡ್ತಾರೆ. ಇದೇನಾಗಿದೆ ಅಂತಂದ್ರೆ ಅರ್ಥ ಆಗ್ತಾ ಇಲ್ಲ, ಏನಾಗ್ತಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಒಂಥರ ಮೂಕಪೇಕ್ಷರಾಗಿ ನೋಡ್ತಾ ಇದೀವಿ. ಇದು ಸರ್ಕಾರನ ಇಲ್ಲ ಏನಾದ್ರು ರೈತ ಸಂತೆನ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಸರ್ಕಾರದ ರೀತಿಯಲ್ಲಿ ಯಾರಿಗೂ ಭಯ ಭಕ್ತಿ ಇಲ್ಲದೆ ಏನೇ ಒಂದು ಚೌಕಟ್ಟಿನ ಒಳಗಡೆ ಇದ್ದಾಗ ಒಂದು ಸಂಸಾರ ಅಂತಂದ್ಮೇಲೆ ಒಂದು 4 ಕೋಡೆ ಒಳಗಡೆ ಮಾತಾಡೋದು ಒಳ್ಳೇದಂತ ಒಬ್ಬ ಶಾಸಕನಾಗಿ ನಾನು ಒಂದು ಭರವಸೆನ ಒಂದು ಮಾತನ್ನ ಹೇಳ್ತೀನಿ. ಆದ್ರೆ ಬೀದಿಯಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಕಂತಂದ್ರೆ ಎಲ್ಲೋ ಒಂದ್ ಕಡೆ ಹೊಸ ಶಾಸಕ ನೋಡಿದ್ರೆ ಏನೋ ಕರ್ಸತ್ಕೊಂಡ್ ಬಂದಿದ್ವಿ, ನಿಮ್ಮನ್ನ ನೋಡ್ರೆ ಎಲ್ಲೋ ಒಂದ್ ಕಡೆ ಭಯ ಸ್ಟಾರ್ಟ್ ಆಗಿದೆ ನಮಗೆ. ನಿಮ್ಮ ಮಾತು ನೋಡ್ರೆ ಭಯ ಸ್ಟಾರ್ಟ್ ಆಗಿದೆ. ಸೊ ಅದರಿಂದ ಬಹುಶಃ ಮುಂದಿನ ದಿವಸದಲ್ಲಿ ಕೂಡ ಅವರು ಒಳಗಡೆ ಮಾತಾಡ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಮಾತು. ಯಾರು ಅದನ್ನ ನಾನು ಹೇಳಿದ್ರೆ ಕೆಲವ್ರು ಇದಾರೆ. ಕೆಲವ್ರು ಹೆಂಗೆ ಅಂತಂದ್ರೆ ಈ ಸೋತಾಗ ಮರ್ತೋಗಿರ್ತಾರೆ ಜನ. ಈ ಸೋತ್ ಮರ್ತೋಗ್ಬೇಕಾರೆ ಅವಾಗ ಈಗ ಗಾಳಿ ಗುಂಡಾಡಿಸ್ತಾ ಇರ್ತಾರೆ, ನಮ್ಮನ್ನ ಮರಿದಿರ್ಲಿ ಜನ ಅಂತದ್ರಲ್ಲಿ ಈ ಶ್ರೀರಾಮ್ಲು ಕೂಡ ಸೇರಿದವರು. ಇದು ಈಗ ಅವ್ರದೇ ಸಿದ್ಧಾಂತಗಳು ಅವ್ರಿಗಿದೆ, ಇವ್ರದೇ ಸಿದ್ಧಾಂತಗಳು ಇವ್ರದಿದೆ. ಅರ್ಥ ಆಯ್ತು ನಿಮಗೆ? ಬಹುಶಃ ಆ ಮಟ್ಟಕ್ಕೆ ಇದೊಂದು ನಡೀತಾ ಇದೆ ಅಂತ ಅನ್ಕೋತೀನಿ. ಸೋತು ನೆಕ್ಸ್ಟ್ ಹೇಗ್ ಗೆಲ್ಬೇಕನ್ನೋದು ನೋಡಿದೆ ಈ ಗಾಳಿಯಲ್ಲಿ ಗುಂಡಾರಿಸೋದು ಜನ ಮನೇಲಿ ಮರ್ತೋಗ್ಬಿಡ್ತಾರೆ ಅಂತ, ಅದ್ರಲ್ಲಿ ಇವರು ಕೂಡ ಸೇರಿದವರು ಅಂತ ಅನ್ಕೋತೀನಿ. ಅದು ಯಾಕೋ ನನಗೂ ಗೊತ್ತಿಲ್ಲ, ಶಾಸಕನಾಗಿ ನನಗೂ ಕೂಡ ಗೊತ್ತಿಲ್ಲ. ಅವ್ರು NDA ಬೆಂಬಲ ಕೊಡ್ತಾರೋ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಹುಡ್ಕಂತಾರೋ ಅಂತ ನನಗೂ ಗೊತ್ತಿಲ್ಲ. ಅವತ್ತು ಮಧ್ಯೆ ಸೋನಿಯಾ ಗಾಂಧಿ ಅವ್ರ ಮಧ್ಯೆ ಅವ್ರ ಫ್ಯಾಮಿಲಿದಲ್ಲಿ ಏನ್ ನಡೆದಿ ಅಂತ ನಮಗೂ ಗೊತ್ತಿಲ್ಲ. ಅಧಿಕಾರ ಹಂಚಿಕೆಯಲ್ಲಿ ಏನ್ ನಡೆದಿ ಅಂತ ಗೊತ್ತಿಲ್ಲ. ಬಹುಶಃ ಅಧಿಕಾರ ಹಂಚಿಕೆ ಮಾತಾಗಿದ್ರೆ ಬಹುಶಃ ಅವ್ರ ನಡೆ ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ಈಗ ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ನನಗೆ ಕೆಲವು ಮೂಲ ಮಾಹಿತಿ ಪ್ರಕಾರವಾಗಿ ಡಿ ಕೆ ಶಿವಕುಮಾರ್ ನೊಂದಿದ್ದಾರೆ ಅಂತ ನಮ್ಮ ಮಾಹಿತಿ ಬಂದಿದೆ. ತುಂಬಾ ಮನಸ್ಸು ನೊಂದಿದ್ದಾರೆ ಅಂತ ಬಂದಿದ್ದಾರೆ. ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲಿ ಆ ಥರ ಹೋರಾಡಿ ನಿದ್ದೆ ಇದಿಲ್ಲದೆ ಎಲ್ಲ ತನ ಮನ ಎಲ್ಲ ಅರ್ಪಣೆ ಮಾಡಿ ಇವತ್ತು ಅವರ ಅಧಿಕಾರ ಹಂಚಿಕೆ ಬಂದಾಗ ಕೆಲವರೆಲ್ಲ ಎದ್ದು ಈ ಗಾಳಿ ಗುಂಡಾರಿಸ್ತಾರಲ್ಲ, ಎಲ್ಲೋ ಒಂದು ಕಡೆ ನೋಡಿದಾಗ ಒಬ್ಬ ಮನುಷ್ಯ ಆಗಿ ಮಾನವತ್ವ ಒಂದು ದೃಷ್ಟಿ ನೋಡಿದಾಗ ಎಲ್ಲೋ ಒಂದು ಕಡೆ ತುಂಬಾ ನೋವಾಗಿದೆ ಅಂತ ನನಗೆ ಅನಿಸುತ್ತೆ. ಆ ನೋವಿನ ಎಲ್ಲಿ ತಗೊಂಡು ಹೋಗ್ತಾರೆ ಅಂತ. ಈಗ ಇದು ಪ್ರಜಾಪ್ರಭುತ್ವ, ಎಲ್ರಿಗೂ ಆಸೆ ಇದೆ, ಯಾರು ಸನ್ಯಾಸಿ ಅಲ್ಲ ರಾಜಕಾರಣದಲ್ಲಿ. ಅವ್ರದೇ ಅಂತ ಒಂದು ಬದ್ಧತೆ ಇರ್ತದೆ. ಆ ಬದ್ಧತೆ ಮೂಲಕ ಏನ್ ತಗೊಂಡು ಹೋಗುತ್ತೆ ಅನ್ನೋದು ನಾವು ಕಾದ್ ನೋಡ್ಬೇಕು. ಬಹುಶಃ ಇನ್ನು 2 ತಿಂಗಳಲ್ಲಿ ಏನೋ ಒಂದು ಆಗುತ್ತೆ, ಬಟ್ ಕಾದ್ ನೋಡ್ಬೇಕು. ಅಮಿತ್ ಶಾ ಭೇಟಿ ಮಹಾರಾಷ್ಟ್ರದಲ್ಲಿ ಅಮಿತ್ ಶಾ ಭೇಟಿ ಮತ್ತೆ ಈ ಪ್ರಯಾಗ್ರಾಜ್ ಭೇಟಿ ಇವೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ನಮಗೂ ಇದೇನಪ್ಪ ಎಲ್ಲೋ ಹೋಗ್ತಿದ್ದಲ್ಲಪ್ಪ ಅನ್ಸುತ್ತೆ. ನೋಡ್ಬೇಕು, ಮುಂದೆ ಕಾದ್ ನೋಡೋಣ ಎಲ್ಲೋಗುತ್ತೆ ಅಂತ ಕಾದ್ ನೋಡೋಣ.
ಈಗ ಸಿಎಂ ಅವರ ಮನೆ ನವೀಕರಣಕ್ಕೆ ಸುಮಾರು 2.5 ಕೋಟಿ ಲೋಕೋಪಯೋಗಿ ಇಲಾಖೆಯಿಂದ ನಮೂದು ಈಗ ನಾನು ಅನುದಾನ ಇದೆ. ಆ ವಿಚಾರಕ್ಕೆ ನಾವು ನೋಡಿದಾಗ ಏನಾಗ್ತಿದೆ ಅಂತ ಗೊತ್ತಿಲ್ಲ. CM ಅವರು ಏನಕ್ಕೆ ಈ ನಿರ್ಧಾರ ತಗೊಂಡ್ರು ಅಂತ ಗೊತ್ತಿಲ್ಲ. ತುಂಬಾ ಜ್ಞಾನಿಗಳು, ತುಂಬಾ ಮೆದುವಾಗಿ ಸರ್ಕಾರ ನಡೆಸತಕ್ಕಂಥವ್ರು, ಯಾರಿಗೂ ಸಿಗದೆ ನಡೆಸ ನೋಡೋ ಬಟ್ ಏನಕ್ಕೆ ಪದೇ 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 ಎಲ್ರಿಗೂ ಈ ಥರ ಆಹಾರ ಹಾಕ್ತಾರಂತ CM ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ 100% ನನ್ನ ಕೋಲಾರ ಜಿಲ್ಲೆ ಬಗ್ಗೆ ಅಪಾರವಾದ ಒಂದು ನಂಬಿಕೆ ಇಟ್ಕೊಂಡಿದೀವಿ. ಲಾಸ್ಟ್ ಟೈಮ್ ಕೂಡ ನಮ್ಮ ಮುಖ್ಯಮಂತ್ರಿ ನಮ್ಮನ್ನೆಲ್ಲ ಕೇಳಿದ್ದಾರೆ, ಏನೇನು ಕೊರತೆ ಅಂತ ಕೇಳಿದ್ದಾರೆ. ನಾನು ನೇರವಾಗಿ ಹೇಳಿದ್ದೀನಿ, ಒಂದು ಮಾರ್ಕೆಟ್ ಮತ್ತು ಮೆಡಿಕಲ್ ಕಾಲೇಜ್ ಕೊರತೆ ಇದೆ. ಈಗ ಇರ್ತಕ್ಕಂಥ ಮೆಡಿಕಲ್ ಕಾಲೇಜು ದಂಧೆ ಆಗಿದೆ, ಅದು ತುಂಬಾ ಒಂದು ಅಧ್ವಾನ ಆಗಿದೆ. ಮೆಡಿಕಲ್ ಕಾಲೇಜು ಅದು ಕಾಲೇಜ್ ಅಲ್ಲ, ಅದು ಬೇರೆನೆ ಸಿಟಿ ಮಾರ್ಕೆಟ್ ಆಗಿದೆ ಅಂತ ಹೇಳಿದ್ದೀನಿ. ದಯವಿಟ್ಟು ನಮ್ಮ ಕೋಲಾರ ಜಿಲ್ಲೆ ಮಕ್ಕಳಿಗೆ ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೂಡ ನಾವು ಹೇಳಿದ್ವಿ, ನಾನು ಕೂಡ ಮನವಿ ಕೊಟ್ಟಿದ್ದೀನಿ. ಅದಾದ್ಮೇಲೆ ಈಗ ಒಡ್ಡಳ್ಳಿ ಮತ್ತೆ ನಮ್ಮ ಏನು ಕೋಲಾರ ಮಾರ್ಕೆಟ್, ಒಡ್ಡಳ್ಳಿ ಮತ್ತು ಕೋಲಾರ ಮಾರ್ಕೆಟ್, ಮುಳಬಾಗಲು ಮತ್ತು ಕೋಲಾರ ಮಾರ್ಕೆಟ್ ನಮ್ಮ ಸೌತ್ ಇಂಡಿಯಾದಲ್ಲೇ ಪ್ರತಿಷ್ಠಿತ ಮಾರ್ಕೆಟ್, ವೀಸ್ ಬಿಗ್ ಮಾರ್ಕೆಟ್ಗಳು. ದಯವಿಟ್ಟು ಕೋಲಾರ ಮತ್ತು ಏನು ಮುಳಬಾಗಲಿಗೆ ಮಾರ್ಕೆಟ್ ಬೇಕು ಅಂತ ಕೇಳಿದ್ವಿ. 7ನೇ ತಾರೀಕು ನಾನು ಕೂಡ ಕಾದು ನೋಡ್ತಾ ಇದ್ದೀನಿ, ಏನ್ ಕೊಡ್ತಾರೋ ಇಲ್ಲ ಏನಾದ್ರು ಬರೀ ಚಂಪ್ ಕೊಡ್ತಾರೋ ಇಲ್ಲ ಅಂತ ಕಾದು ನೋಡ್ತೀವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಮೊದಲು ಶ್ರೀರಾಮ್ಲವ್ರು ಇದ್ರಲ್ಲ ಸರ್ಕಾರ ನಡೆಸ್ಬೇಕಾದ್ರೆ, ಶ್ರೀರಾಮ್ಲವ್ರು ಸರ್ಕಾರ ನಡೆಸ್ಬೇಕಾದ್ರೆ, ಈಗ ಇವರು ಒಂಥರ ಶ್ರೀರಾಮ್ಗಿಂತ ಗ್ರೇಟ್ ಆಗ್ಬಿಟ್ಟವ್ರು. ಇವರೆಲ್ಲ ನಮ್ಮನ್ನೆಲ್ಲ ಕೇಳ್ತಾರೆ, ನಮ್ಮನ್ನೇನೋ ಒಂದು ಮಾತು ಕೂಡ ಕೇಳಿಲ್ಲ. ನಮ್ಮನ್ನ ಈಗ ಜಿಲ್ಲೆ ಇಬ್ರು ಶಾಸಕರು ಅಂದ್ರೆ ಕಾಂಗ್ರೆಸ್ನವರ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ನಾನು ಮಾಧ್ಯಮದಲ್ಲಿ ತುಂಬಾ ನೋಡ್ತಾ ಇದ್ದೀನಿ. ಯಾಕಂದ್ರೆ ಈಗ ಕಾಂಗ್ರೆಸ್ ಅಲ್ಲೇ ಜಿಲ್ಲೆಯಲ್ಲಿ ಕೆಲವು ಅಸಮಾಧಾನ ಆಗಿರ್ತಕ್ಕಂಥ ವಿಷಯ ನಾನು ನೋಡ್ಪಡ್ತಾ ಇದ್ದೀನಿ. ಸೊ ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಮೊನ್ನೆ ನಾನು ಹೇಳಿಕೆ ಕೂಡ ನಮ್ಮ ಬೈತಿ ಅವ್ರ ಹೇಳಿಕೆ ಕೂಡ ನೋಡಿದೆ ಸಚಿವರದ್ದು, ಯಾರು ಬರ್ಲಿ ಯಾರು ಬರ್ದೇ ಇಲ್ಲಿ ಸರ್ಕಾರಿ ಕ್ರಮ ನಡೆಯುತ್ತೆ ಅಂತ ಒಂದು ಮಾತು ಹೇಳುತ್ತೆ. ಒಂದು ಜ್ಞಾಪಕ ಇರಲಿ, ಶಾಸಕರಿದ್ರೆ ಮಾತ್ರ ಸರ್ಕಾರ, ನಾವೆಲ್ಲ ಗೆದ್ದಿರೋದಕ್ಕೆ ನಿಮ್ ಸರ್ಕಾರ ಅದಲ್ವಾ, ನಾವೇ ಇಲ್ಲ ಅಂದ್ರೆ ನಿಮ್ ಸರ್ಕಾರ ಇರ್ತಾ ಇಲ್ಲ ಅದಲ್ವಾ. 224 ಒಂದು ಕೂಡಿ ಸರ್ಕಾರ ಆಗಿರೋದು. ಯಾರು ಇರ್ಲಿ ಯಾರು ಇರದೇ ಇರ್ಲಿ ಅನ್ನೋದನ್ನ ಆ ಮಾತು ತುಂಬಾ ನೋವಾಯ್ತು, ನಮಗೂ ಕೂಡ ನೋವಾಯ್ತು. ನಾನು ಸಚಿವರಿಗೆ ನೇರವಾದ ಮಾತು ಕೇಳ್ತೀನಿ, ನಿಮ್ಮ ಜಿಲ್ಲಾಡಳಿತ ಕರೆಕ್ಟ್ ಆಗಿದ್ಯಾ? ಒಬ್ಬ ಶಾಸಕನಾಗಿ ಇವತ್ತೇ ನನಗೆ ಇನ್ವಿಟೇಷನ್ ಬಂದಿಲ್ಲ, ಜನಪರ ಉತ್ಸವ ಇನ್ವಿಟೇಷನ್ ಬಂದಿಲ್ಲ ನನಗೆ. ಎಲ್ಲೋ ಬಂದು ನಮ್ಮ ಮನೇಲಿ ಕಾರ್ಡ್ ಕೊಟ್ಟು ಹೋಗಿದ್ದಾರೆ, ನಮ್ಮ ಮನೇಲಿ ಕಾರ್ಡ್ ಕೊಟ್ಟು ಹೋಗಾರೆ. ಯಾವ ಸ್ವಾಭಿಮಾನ ಬಿಟ್ಟು ಬರ್ಲಿ? ನೀವಂದ್ರೆ ಇಷ್ಟನೇ ಸ್ವಾಭಿಮಾನ ಬಿಟ್ಟು ಬದುಕಾಗುತ್ತಲ್ರು? ಡಿಸಿ ಇಲ್ಲಿ ತನಕ ಒಂದು ಫೋನ್ ಮಾಡಿ, ಶಾಸಕ ಫೋನ್ ಮಾಡಿಲ್ಲ, ADC ಫೋನ್ ಮಾಡಿಲ್ಲ, ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವ್ರು ಸಂಬಂಧಪಟ್ಟಿಲ್ಲ, ಅವರು ಒಂದು ಫೋನ್ ಮಾಡಿಲ್ಲ. ಅಂದ್ರೆ ಕಾರ್ಡ್ ಬಿಸಾಕ್ ಹೋಗ್ಬಿಟ್ರೆ ಬರಕ್ ಅಂತ ಮನ್ಗೆಟ್ಟವ್ ನಾವು. ಗೊತ್ತಿಲ್ಲಪ್ಪ, ಅಲ್ಲ ಅವ್ರು ಏನು ಕಿರೀಟ ವಹಿಸ್ಕೊಬೇಕಂತ ಗೊತ್ತಿಲ್ಲ. ಒಂದಂತ ಹೇಳ್ತೀನಿ ನೋಡು, ಯಾರ ಮಗಳ ಮದ್ವೆನೋ ಯಾರ ಮಗನ ಮದ್ವೆನೋ ಅಲ್ಲ ಇದು, ಹೌದಲ್ವಾ? SCP ಅಂತಂದ್ರೆ ನಮ್ಮ ಮೀಸಲಾತಿ ಸಂಬಂಧಪಟ್ಟಕ್ಕೆ ದುಡ್ಡದು. ನೀವು ನಮ್ಮನ್ನೇ ಕಂಡಮ್ ಮಾಡಿ ನೀವು ಈ ಮಟ್ಟಕ್ಕೆ ಮಾಡ್ತೀವಿ ಅಂತಂದ್ರೆ ಬಹುಶಃ ಮುಂದಿನ ದಿವಸ ನಿಮಗೂ ಕೂಡ ಗೊತ್ತಾಗ್ಬೋದೇನೋ ಗೊತ್ತಿಲ್ಲ. ಬಟ್ ನೀವಂದ್ರೆ ನಿಮ್ಮ ವೈಯಕ್ತಿಕ ಇದು ಮಾಡ್ತಾ ಇಲ್ಲ, ಆದ್ರೆ ನಮ್ಗಾಗಿರ್ತಕ್ಕಂಥ ನೋವು ನಮ್ಗೆ ವ್ಯಕ್ತಪಡಿಸ್ತಾ ಇದೀವಿ. ಇದು ನನಗೂ ಒಂದು ನೋವಿದೆ. ಬೆಳಗ್ಗೆ ನೀವು ಯಾರೋ ಮಾಧ್ಯಮ ಕೇಳಿದ್ರೆ ADC ಅವ್ರು ಕರೆದ್ರೆ ಅಂತ ಹೇಳ್ಬಿಟ್ಟು ತಕ್ಷಣ ಫೋನ್ ಮಾಡಿ ADC ಅವ್ರಿಗೆ DC ಅವ್ರಿಗೆ ಫೋನ್ ಮಾಡಿ ಕೇಳಿದೆ ನಾನು, ನೀವು ನಾನು ಕರೆದಿದ್ರ ಅಂತ. ಇಲ್ಲ ಕರೆದಿಲ್ಲ ಅಂತಂದ್ರು. ಇವತ್ತು ಲಕ್ಷಾಂತರ ಗಟ್ಟನ ಕೋಟ್ಯಾಂತರ ರೂಪಾಯಿನ SCP ಅಮೌಂಟ್ ಅಲ್ಲಿ ಯೂಸ್ ಮಾಡ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಯಾವ ಶೋಭೆ ತರಕ್ಕೆ? ಈಗ ನಮ್ಮೂರು ಜಾತ್ರೆ ಇದ್ದ ಕೂಡ ಇಲ್ಲ ನಿಮ್ದು ಕಾರ್ಯಕ್ರಮ, ಅವಮಾನ ಆಯ್ತು ಕಾರ್ಯಕ್ರಮ ಇದು. ಜಿಲ್ಲೆಯ 6 ತಾಲೂಕುಗಳಲ್ಲಿ 3 ತಾಲೂಕುಗಳು ಮಾತ್ರ 3 ತಾಲೂಕುಗಳಲ್ಲಿ ಮೀಸಲಾತಿ ಅಂತ. ಸೊ ಅವ್ರನ್ನ ಪ್ರತ್ಯೇಕವಾಗಿ ಇಟ್ಟು ಕಾರ್ಯಕ್ರಮ ಮಾಡ್ಕೊಳ್ಳಿ. ಮುಂದಿನ ದಿವಸ ನಾವು ತೋರಿಸ್ಬೇಕಂತ ಮಾಡ್ಕೊಳ್ಳಿ. ಇದು ಏನೇನು ನಡೀತೆ ಅಂತ ಗೊತ್ತಿದೆ, ಜನಕ್ಕೂ ಗೊತ್ತಿದೆ. ನೋಡ್ತೀನಿ, ನಾನು ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ. ಬಹುಶಃ ನೀವು ಕಾಂಗ್ರೆಸ್ ಇರ್ಬೋದು, ನಾನು JDS ಇರ್ಬೋದು, ಪ್ರಜಾಪ್ರಭುತ್ವ ಪ್ರತಿನಿಧಿ ಆಗಿದ್ದೀನಿ. ನಮಗೆ ಗೌರವ ಸಿಕ್ಕಿದ ಜಾಗದಲ್ಲಿ ನಮಗೂ ಜಾಗ ಇದೆ, ಆ ಜಾಗದಲ್ಲಿ ನಾವು ಹೋರಾಟ ಮಾಡ್ತೀವಿ. ಈ ತಪ್ಪು ನೀವು ಮಾಡ್ತಾ ಇರೋದು ಶುದ್ಧ ತಪ್ಪು. ನಿಮ್ಗೆ ಇರ್ಬೋದು, ಸಾವುಕಾರತನ ಇರ್ಬೋದು, ಇನ್ನೊಂದಿರ್ಬೋದು, ಆದ್ರೆ ನಮ್ಮನ್ನು ಬಿಟ್ಟು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿದಾವಲ್ಲ, ತುಂಬಾ ತಪ್ಪಾಗುತ್ತೆ. ಇದು ಖಂಡಿತ ತಪ್ಪಾಗುತ್ತೆ. ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಗುಂಪುಗಾರೆ ಖಂಡಿತವಾಗ್ಲೂ ನೇರವಾಗಿ ಹೇಳ್ತೀನಿ, ನಿಮ್ಮಿಂದ ಕೋಲಾರ ಜಿಲ್ಲೆ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ. ಬೇರೆ ನೇರ ಅಲ್ಲ, ನಿಮ್ಮಿಂದಾನೆ. ನಿಮ್ಮೆಲ್ಲಾ ಶಾಸಕರು ಒಗ್ಗಟ್ಟಾಗಿ ಎತ್ಕೊಂಡು CM ಅಲ್ಲಿ ಬಿದ್ರೆ ಕೊಡಲ್ವಾ? CM ನಿಮ್ಮನ್ನ ಒಗ್ಗಟ್ಟಿಲ್ವಾ? ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಂತ ನಿಮ್ಗೆ ಏನಿಲ್ವಾ? ನಿಮ್ಗೆ ಆ ಬದ್ಧತೆ ಇಲ್ವಾ? ನಿಮ್ಗೆ ನಿಮ್ಮಲ್ಲೇ ಒಳಗುಂಪುಗಾರಿಕೆ ಇಟ್ಕೊಂಡು ಇನ್ನೊಬ್ಬರ ಬಗ್ಗೆ ಬಟ್ಟಾಗಿ ತೋರಿಸ್ತೀರಿ. ನಾನು ಹೇಳ್ತೀನಿ, ನಾನು ವೈಯಕ್ತಿಕ ಹೇಳ್ತೀನಿ, ಒಬ್ಬ ADCಗೆ ಪ್ರಶ್ನೆ ಮಾಡ್ತೀನಿ, DC ಪ್ರಶ್ನೆ ಮಾಡ್ತೀನಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಶ್ನೆ ಮಾಡ್ತೀನಿ. ನಾನು ಕರೆದಿದ್ರ ನೀವು ಮನೆಗೆ ಬಂದು ಕಾರ್ಡ್ ಕೊಟ್ಟೋಗಿದ್ದೀರಿ ಅಂದ್ರೆ ಬೇರೆ ಕಾಂಗ್ರೆಸ್ ಅವ್ರಿಗೆಲ್ಲ ಫೋನ್ ಮಾಡಿ DC ಕರಿತೀರಿ ಅಂದ್ರೆ JDS ಅವ್ರದ್ದು ನಿಮ್ಗೆ ಅಷ್ಟ ನಿಮ್ಗೆ ಒಂದು ಸಲುಕು ಇದೆಯಾ ಸರ್? ಎಲ್ಲರನ್ನೂ ವಿಶ್ವಾಸ ತಗೊಂಡ ಖಂಡಿತ ಮಾಡ್ಬೋದಿತ್ತು ಅದಲ್ವಾ? ನನಗೆ ಗೊತ್ತಿಲ್ಲ. ಅವತ್ತು KDP ಮೀಟಿಂಗ್ ಇತ್ತು, ನಮ್ಮ ತಹಶೀಲ್ದಾರ್ ಅವರು ಒಂದು ಇವ್ರಿಗೆ AC ಒಂದು ಮಾತಾಡಿದ, ಅಲ್ಲಿ ತನಕ ನನಗೆ ಆ ಕಾರ್ಯಕ್ರಮ ಬಗ್ಗೆನೂ ಗೊತ್ತಿಲ್ಲ, ಪೂರ್ವ ಸಭೆ ಬಗ್ಗೆನೂ ಗೊತ್ತಿಲ್ಲ.
ಇತ್ತೀಚೆಗೆ ಸಮೂಲ ಹಗರಣ ಮತ್ತೆ ಡಿಸಿ ಬ್ಯಾಂಕ್ ಅನ್ನೋ ರಾಜಕಾರಣ ಮಾಡ್ತಾ ಇದ್ದಾರೆ. ಇದರಲ್ಲಿ ಹಿಡಿತದಲ್ಲಿದೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಡಿ ಸಿ ಅವರು ಬಂದಿದ ತಕ್ಷಣ ನಾನು ಪ್ರಬುದ್ಧರು ಅನ್ಕೊಂಡೆ. ನಾನು ತುಂಬಾ ವಿದ್ಯಾವಂತರು, ಚಾಮರಾಜನಗರದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ, ಪ್ರಬುದ್ಧರು ಅನ್ಕೊಂಡೆ. ಯಾಕೆ ಇದು ಈ ತರ ಅವರು ಪಂಗಡಕ್ಕೆ ಒಳಗಾಗ್ತಾರ ನನಗೂ ಅರ್ಥ ಆಗ್ತಾರ. ಯಾಕೆ ಒಂದೇ ಗುಂಪು ಮೀಸಲಾತಿ ಆಗ್ತಾರ ಅಂತ ನನಗಂತೂ ಅರ್ಥನೇ ಆಗ್ತಾರೆ. ಏನಕ್ಕೆ ಇದಾಗ್ತದೆ ನನಗೂ ಅರ್ಥ ಆಗ್ತಾರ. ಅದು ಡಿ ಸಿ ಅವರು ಲಾಸ್ಟ್ ಡೇ ಪ್ರೋಗ್ರಾಮ್ ಮಾಡಿ ಬನ್ನಿ ಇವಾಗಾದ್ರೂ ಬನ್ನಿ ಅಂತ ಕರೀತಾರೆ. ಈ ಬಿಗ್ರೂಡ್ಗೆ ಬನ್ನಿ ಅಂತ ಕರೆದಂಗೆ, ಮದುವೆಗೆ ಬಂದಿಲ್ಲ ಬಿಗ್ರೂಡ್ಗಾದ್ರೂ ಬನ್ನಿ ಅಂತ ಕರೆದಂಗಿದ್ದಾರೆ. ಅದಲ್ವಾ? ನಾನು ಕೇಳಿದೆ, ನೀವು ನಮ್ಮನ್ನು ಕರೆದಿದ್ರ ಅಂದ್ರೆ ನಾನು ಮರ್ತೋದೆ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ ಇದು? ನಮಗೂ ಸ್ವಾಭಿಮಾನ ಇದೆಯಲ್ಲ, ಮರ್ಯಾದೆ ಇದೆಯಲ್ಲ. ನಮ್ಮ ಚಿಕ್ಕ ಪಕ್ಷ ಇರ್ಬೋದು, ಮರ್ಯಾದೆ ಇದೆಯಲ್ಲ. ಮರ್ಯಾದೆ ಬಿಟ್ಟು ಕಾರ್ಯಕ್ರಮ ಬರೋಕ್ಕಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಅದಲ್ವಾ? ಅದು ನಮ್ಮ ಎಂ ಪಿ ಅವ್ರು ಹೋಗಿದ್ದಾರೆ, ಅದು ಉದ್ಘಾಟನೆಗೆ ಹೋಗಿ ಬಂದವ್ರೆ. ಅವ್ರು ಯಾವ ಕರೆದು ಹೋಗ್ತಾ ಇರ್ತಾರೆ. ಅವ್ರು ಏನು ಯಾವ ಕಾರ್ಯಕ್ರಮ ಅಂತಿಲ್ಲ, ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಹೇಳಿದೆ ಪಾಪ ಅವ್ರಿಗೆ ಗೊತ್ತಿಲ್ಲ, ಗೊತ್ತಿದ್ರು ಹೋಗ್ತಾ ಇರಲಿಲ್ಲ. ಅವರು ಹೋಗ್ತಾ ಇರಲಿಲ್ಲ. ಗೊತ್ತಾದ್ಮೇಲೆ ಮತ್ತೆ ಹೇಳುವ ನನ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರು. ಅದರಿಂದ ಅವ್ರಿಗೂ ಕೂಡ ಒಬ್ಬ ಪಿಡಿಯನ ಯಾರು ಎತ್ಕೊಂಡು ಕೊಟ್ಟು ಕಾರಣಿಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಕೊಟ್ಟೋಗಿದ್ದಾರೆ. ಒಬ್ಬ ಎಂ ಪಿಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಪಿಡಿಒಲಿ ಕೊಡೋದು. ನಮಗೆ ಸ್ವಾಗತ ಕಮಿಟಿ ಇತ್ತು, ಪ್ರೋಟೋಕಾಲ್ ಕಮಿಟಿ ಇತ್ತು. ಆ ಪ್ರೋಟೋಕಾಲ್ ಕಮಿಟಿ ವಹಿಸ್ಬೇಕಾಗಿತ್ತು, ಸ್ವಾಗತ ಕಮಿಟಿಗಿತ್ತು. ಅವ್ರು ಬಂದು ನಮ್ಗೆ ಇನ್ವೈಟ್ ಮಾಡೋದು ಒಂದು ಧರ್ಮ. ಅದು ಪ್ರೋಟೋಕಾಲ್ ಅಂತಾರೆ. ಅದು ಇದೆ. ಅದು ಅಧಿಕಾರ ಪರಮಾವಧಿ ಬಂದಾಗ ಅದು ಇದೇ ತರ ಆಗೋದು. ಬಹುಶಃ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಯಾವ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ನಡೆಸ್ಕೊಂಡಿಲ್ಲ. ಓಪನ್ ಹೇಳ್ತೀನಿ, ನಾನು ಕೂಡ 7-8 ವರ್ಷದ ರಾಜಕಾರಣ ನೋಡ್ತಿದ್ದೀನಿ. ಯಾವ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಉಸ್ತುವಾರಿ ಸಚಿವರು ಈ ತರ ಕಂಡಮ್ ನಡೆಸ್ಕೊಂಡಿಲ್ಲ. ಯಾರು ಬರ್ಲಿ ಯಾರು ಬರ್ಲಿ ಸರ್ಕಾರಿ ಕ್ರಮ. ಯಾಕಂದ್ರೆ ಇದು ಕೋಲಾರ ಜಿಲ್ಲೆ ಆ ಮಟ್ಟಕ್ಕೆ ಸಂಬಂಧಪಟ್ಟಿಲ್ಲ. ಇದು ಸಾಕಷ್ಟು ಸವಾಲುಗಳಿದಾವೆ. ಜಿಲ್ಲೆ ಜಲವಂತ ಸಮಸ್ಯೆಗಳು ಸಾಕಷ್ಟು ಇದಾವೆ. DCC ಬ್ಯಾಂಕ್ ಸೂಪರ್ ಸೀಡ್ ಆಗಿದೆ. ಹೆಣ್ಮಕ್ಳಿಗೆ ಲೋನ್ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ನಿಮ್ ಗಮನ ಇಲ್ಲ. ಅರ್ಥ ಆಯ್ತು ನಿಮ್ಗೆ? ಅದ್ರ ಬಗ್ಗೆ ನಿಮ್ ಗಮನ ಇಲ್ಲ. ಆಯ್ತಲ್ಲ? KMF ಎಲೆಕ್ಷನ್ ನಡಿಬೇಕು, ಅದ್ರ ಬಗ್ಗೆ ನಿಮ್ ಗಮನ ಇಲ್ಲ. ಧೈರ್ಯ ಹಾಳಾಗ್ತಿದೆ, ಗಮನ ಇಲ್ಲ. ಅರ್ಥ ಆಯ್ತು ನಿಮ್ಗೆ? ಅಭಿವೃದ್ಧಿ ಕುಂಠಿತವಾಗುತ್ತೆ, ಗಮನ ಇಲ್ಲ. ನಗರಾಭಿವೃದ್ಧಿ ಸಚಿವರು ನೀವು ಎಲ್ಲಿ ದುಡ್ಡು ಹಾಕಿರೋ, ನಮ್ಮ ಎಲ್ಲಿ ಸ್ಪೆಷಲ್ ಫಂಡ್ ನಮ್ಮ ಡಿಸ್ಟ್ರಿಕ್ಟ್ ಕೊಟ್ಟಿದ್ರೆ ನೀವೇ ಹೇಳ್ಬೇಕಾಗ್ತದೆ. ಯಾರು ವಿಷಯ ತಗೊಂಡು ನೀವೇ ಹೇಳ್ಬೇಕಾಗುತ್ತೆ. ಇವೆಲ್ಲ ಬಿಟ್ಟು ನೀವು ಇಲ್ಲಿಂದ ಬೆಂಗಳೂರು ರಾಜಕಾರಣ ಬಂದು ಕೋಲಾರ ಮಾಡಕ್ ಬರ್ತಾ ಇದೀರಿ. ಒಳ್ಳೇದಾಗ್ಲಿ. ನಾವೆಲ್ಲ ಕೇಳೋದು ಒಂದೇ, ಸಚಿವರಿಗೆ, ಜಿಲ್ಲಾ ಸಚಿವರು ಕೇಳೋದು ಒಂದೇ. ಏನ್ ಗೊತ್ತಾ? ಒಂದು ರೆಸ್ಪೆಕ್ಟ್. ಶಾಸಕರ ವಿರುದ್ಧದಲ್ಲಿ ಶಾಸಕರು ಭ್ರಷ್ಟಾಚಾರದ ಆರೋಪ ನಾವು ತಮಾಷೆ ನೋಡ್ತಾ ಇದೀವಿ. ಹೆಂಗೆ ಅಂತಂದ್ರೆ ಅವ್ರು ಕಚಾಡ್ತಾವ್ರಿ. ಎಲ್ಲಿ ಕಾಂಗ್ರೆಸ್ನ ಭಯಂಕರ ಕಚಾಡ್ತಾವ್, ನಾವು ನೋಡ್ತಾ ಇದೀವಿ. ಆಯ್ತು, ಕಚಾಡ್ರಿ ಅಂತ. ಆಯ್ತಲ್ವಾ? ಸರ್ಕಾರ ನಿಮ್ದು, ಪೆನ್ ನಿಮ್ದು, ಪೇಪರ್ ನಿಮ್ದು, ಕಚಾಡ್ತಾ ಇದೀರಿ. ಜನ ಹೆಂಗ್ ನಗಿತಾವ್ರಂತ ನಗಬಾಟ್ಲು ಪಾಡೋ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಕುಯ್ಯೋ ಅಂತ ಹೋಗ್ತಿದ್ರಲ್ವಾ, ನಿಮ್ಗೆ ಗೊತ್ತಾಗ್ತಾ ಇಲ್ಲ. 100%. ಎಷ್ಟೊಂದು ಸಮಸ್ಯೆಗಳ ಜಿಲ್ಲೆಯಲ್ಲಿ ಅಂತಂದ್ರೆ ಅಷ್ಟೊಂದು ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳ ಬಗ್ಗೆ ಒಬ್ಬರಿಗೂ ಜ್ಞಾನ ಇಲ್ಲ. ಯಾವಾಗ್ಲೋ ವರ್ಷಕ್ಕೆ 2 ಸರಿ KDP ಮೀಟಿಂಗ್ ಮಾಡ್ತಾರೆ. ಅವ್ನ್ ಬಿಟ್ಟು ಇವ್ರು ಯಾರೋ ನಡಿ ಅಷ್ಟೇ. ಸಮಸ್ಯೆಗಳೇನು, ಎಲ್ಲಿದೆ, ಯಾವ ರೀತಿ ಇದೆ, ಯಾವುದೂ ನಡೀತಾ ಇಲ್ಲ. ಅಧಿಕಾರಿಗಳು ಡ್ಯೂಟಿ ಹೊಡಿತಾ ಇದೇನಾಗುತ್ತೆ, ಅಪ್ಪ ಅಮ್ಮ ಮನೆ ಯಾವಾಗ ಕಂಟ್ರೋಲ್ ತಪ್ಪುತ್ತೆ, ಮೆಂಬರ್ಸ್ ಅದೇ ಕಂಟ್ರೋಲ್ ತಪ್ತಾರೆ. ಇವತ್ತು ಕೋಲಾರ ಜಿಲ್ಲಾ ಆಡಳಿತ ಇದೇ ರೀತಿ ಆಗ್ತಾ ಇದೆ. ಕೋಲಾರ ಜಿಲ್ಲಾ ಆಡಳಿತ ಇದೇ ರೀತಿ ಆಗ್ತಾ ಇದೆ. ಉಂಡೋರ್ ಮನೆ ಕಣ್ಣೋನ್ ಜಾಣ ಅಂದ್ಬಿಟ್ಟು ಅದು ಆ ಲೆವೆಲ್ ತಗೊಂಡ್ ಹೋಗ್ತಾರೆ. ನಮ್ ಕಣ್ಮುಂದೆ ಕಾಣಿಸ್ತಾ ಇದೆ. ನಾವು ಸುಳ್ಳು ಹೇಳೋದು ಬೇಡ, ನಮ್ ಕಣ್ಮುಂದೆ ಕಾಣಿಸ್ತಾ ಇದೆ. ಸೊ ಅದರಿಂದ ಆದಷ್ಟು ಬೇಗ ಕಾಂಗ್ರೆಸ್ ಶಾಸಕರು ಹಾಗೂ ಕಾಂಗ್ರೆಸ್ ಮಂತ್ರಿಗಳು ಎಚ್ಚೆತ್ಕೊಂಡು ಆದಷ್ಟು ಬೇಗ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಕಡೆ ಗಮನ ಕೊಡ್ತೀರಂತ ಒಬ್ಬ ಕಿರಿಯ ಶಾಸಕನಾಗಿ, ಹೊಸ ಶಾಸಕನ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಯಾವುದು? ಸರ್ಕಾರದ ವಿರುದ್ಧ ನನ್ನ ಪಕ್ಷ, ನಮ್ಮ ಪಕ್ಷ ತೀರ್ಮಾನ ಆಗ್ತಾ ಇದೆ. ಪಕ್ಷ ತೀರ್ಮಾನ ಮಾಡ್ಲಿ, ನೋಡೋಣ ಮುಂದೆ ಏನ್ ತೀರ್ಮಾನ ತಗೋತಾರ. ಪಕ್ಷಕ್ಕೆ ನಾವು ಬದ್ಧರಾಗಿರ್ತೀವಿ.